ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಗೀತ ಇಲ್ಲಿ ತುಂಬಾನೇ ಹುಷಾರಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಏನಾಯ್ತು ಸಂಗೀತ, ನಿನಗೆ ಪೂಜೆಗೆ ಬೇರೆ ಕೂತ್ಕೋಬೇಕು ಅಂತ ರಮಣ್ಣ ಹೇಳ್ತಾರೆ. ಅಯ್ಯೋ ರೀ, ರಾತ್ರಿಯಿಂದ ತುಂಬಾನೇ ಸುಸ್ತಾಗ್ತಾ ಇತ್ತು, ಆದ್ರೆ ಈಗ ನೋಡಿದ್ರೆ ಜ್ವರ ಬಂದ್ಬಿಟ್ಟಿದೆ. ಯಾಕೆ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ಪೂಜೆ ಕೂತ್ಕೊಳ್ಳೋಕ್ಕಾಗಲ್ಲ, ನಂಗೆ ತುಂಬಾ ಸುಸ್ತಾಗ್ತಾ ಇದೆ. ಸಂಗೀತ ಹೇಳಿದ ತಕ್ಷಣನೇ ರಮಣ್, ಇದೇನು ಸಂಗೀತ ಈ ತರ ಹೇಳ್ತಾ ಇದೆಯಾ ನೀನು? ಹೇಗೆ ಬೆಳಗ್ಗೆನೆ ತಯಾರಾಗಿದೆ, ಈಗ ನೋಡಿದ್ರೆ ಪೂಜೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ ಇದೀಯಾ? ಈಗ ಹೇಳಿದ್ರೆ ಹೇಗೆ ಸಂಗೀತ ಅಂತ ಅಜ್ಜಿ ಹೇಳ್ತಾರೆ. ಹೀಗೆ ಅಂತ ಹೇಳಿದ್ರೆ ನಾನೇನಮ್ಮ ಮಾಡಕ್ಕಾಗುತ್ತೆ? ನಂಗೆ ಹುಷಾರಿಲ್ಲ ಅಂತ ಮೊದ್ಲೇ ಕನ್ಸ್ ಬಿದ್ದಿರುತ್ತಾ? ಇದಂಕೆ ಹುಷಾರ್ ತಪ್ಪಿದ್ರೆ ನಾನೇನ್ ಮಾಡಕ್ಕಾಗುತ್ತಮ್ಮ? ಏನಾದ್ರೂ ಮಾಡಿದ್ರಾಯ್ತು ಬಿಡಿ. ಹೇಗೋ ನಮ್ಮ ಅಜಿತ್ ಮತ್ತೆ ಭೂಮಿ ಇದಾರಲ್ಲ, ಅವರೇ ಪೂಜೆ ಕೂತ್ಕೊಂತಾರೆ ಬಿಡಿ. ಸಂಗೀತ ಹೇಳಿದ ತಕ್ಷಣನೇ ಎಷ್ಟು ನಾಟಕ ಮಾಡ್ತಾ ಇದಾರೆ, ನನ್ಗಂತೂ ಇದನ್ನೆಲ್ಲ ನೋಡಕ್ ಆಗ್ತಾನೆ ಇಲ್ಲ. ಮಾಮ್ ಬೇಕು ಬೇಕು ಅಂತಾನೆ ಜ್ವರ ಬರೆಸ್ಕೊಂಡು ಇವಾಗ ಎಷ್ಟು ನಾಟಕ ಮಾಡ್ತಾ ಇದಾರೆ ನೋಡಿ. ಭೂಮಿ ಮತ್ತೆ ಅಜಿತ್ನ ಪೂಜೆ ಕೂರಿಸ್ಬೇಕು ಅಂತ ಇಷ್ಟೆಲ್ಲ ನಾಟಕ ಮಾಡ್ತಾ ಇದಾರಲ್ಲ, ನನಗೆ ಎಷ್ಟು ಕೋಪ ಬರ್ತಾ ಇದೆ ಗೊತ್ತಾ ಮಾಮ್? ಅಂಜನ ಹೇಳ್ತಿರ್ಬೇಕಾದ್ರೆ ಎಲ್ಲ ಒಳ್ಳೇದೇ ಆಗ್ತಾ ಇದೆಯಲ್ಲ. ಈಗ ಅಜಿತ್ ಮತ್ತೆ ಭೂಮಿ ಪೂಜೆ ಕೂತ್ಕೊಂತಾ ಇದ್ದಾರೆ, ಆ ಜಾಗಕ್ಕೆ ನೀನು ಹೋಗ್ಬೋದಲ್ವಾ ಅಂತ ದೇವಯ್ಯನೇ ಹೇಳ್ತಾರೆ. ಕರೆಕ್ಟ್ ಮಾಮ್, ನಾನು ಈ ತರ ಯೋಚನೆನೇ ಮಾಡಿರ್ಲಿಲ್ಲ. ಆ ಭೂಮಿನೇ ಪೂಜೆ ಕೂತ್ಕೋಬೇಕು ಅಂಜನ ಹೇಳ್ತಾರೆ. ಹೋಗ್ಲಿ ಬಿಡಿ ಬಾವ, ಏನ್ ಮಾಡಕ್ಕಾಗುತ್ತೆ? ತುಂಗಿ ಹುಷಾರಿಲ್ಲ ಅಂದ್ಮೇಲೆ ಮನೆ ಸೊಸೆ ಮಗ ಆಗಿ ಅಜಿತ್ ಮತ್ತೆ ಭೂಮಿ ಕೂತ್ಕೊಳ್ಳಿ ಬಿಡಿ ಅಂತ ದೇವಯಾನಿ ಕೂಡ ಹೇಳ್ತಾರೆ. ಹೌದು, ಅಜಿತ್ ಮತ್ತೆ ಭೂಮಿನೇ ಕೂತ್ಕೊಂಡು ಪೂಜೆ ಮಾಡ್ಲಿ, ನಂದೇನ್ ಅಭ್ಯಂತರ ಇಲ್ಲಪ್ಪ. ನಂಗೂ ತುಂಬಾನೇ ಖುಷಿ ಇದೆ ಅಂತ ಅಂಜನ ಹೇಳ್ಬೇಕಾದ್ರೆ, ಇವಳು ಯಾಕೆ ಈ ತರ ಮಾತಾಡ್ತಾ ಇದ್ದಾಳೆ? ಯಾಕೋ ಅನುಮಾನ ಬರ್ತಿದ್ಯಲ್ಲ. ಇಷ್ಟು ದಿನ ಅವ್ರಿಬ್ರನ್ನ ಬೇರೆ ಮಾಡ್ಬೇಕು ಅಂತ ಕಾಯ್ತಾ ಇದ್ಲು, ನಮ್ಮಿಬ್ರನ್ನ ಒಂದ್ ಮಾಡ್ಬೇಕು, ಇವರೇ ಪೂಜೆ ಕೂತ್ಕೊಳ್ಳಿ ಅಂತ ಹೇಳ್ತಿರೋದ್ ನೋಡಿದ್ರೆ ಅಂಜನ ಮತ್ತೆ ಅಪೇಕ್ಷೆ ಇಬ್ರು ಸೇರಿ ಏನೋ ಪ್ಲಾನ್ ಮಾಡಿದ್ದಾರೆ ಅಂತ ಸಂಗೀತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಜಿತ್ ಬಂದು, ಇನ್ನು ಏನ್ ಯೋಚನೆ ಮಾಡ್ತಾ ಕೂತಿದ್ದೀರಾ, ಬನ್ನಿ ಟೈಮ್ ಆಗುತ್ತೆ ಹೊರಡೋಣ ಅಂದಾಗ, ಏನಾಯ್ತು ಸಂಗೀತ ನಿನಗೆ? ನೀನ್ ನೋಡ್ಕೋಬೇಕು ತಾನೆ? ನೆನೆ ರಾತ್ರಿನೇ ಹುಷಾರಿಲ್ಲ ಅಂದ್ಮೇಲೆ ಹಾಸ್ಪಿಟಲ್ಗೆ ಹೋಗಿ ಬರ್ಬೇಕು ತಾನೆ? ಯಾರು ನಾವು ಪೂಜೆ ಕೂತ್ಕೊಳ್ಳೋದು ಬೇಡ ಅಂತ ಇದ್ವೋ ಅವರೇ ಕೂತ್ಕೊಳ್ಳೋ ಆಗಾಯ್ತು. ಅಣ್ಣ ಮತ್ತೆ ಅಜ್ಜಿ ಹೇಳ್ತಿರ್ತಾರೆ, ಅಮ್ಮ ಯಾರು ಗುಲ್ದಿರ್ತಾರೋ, ಯಾರಿಗೆ ಆಶೀರ್ವಾದ ಮಾಡಿರ್ತಾರೋ ಅವ್ರು ಮಾತ್ರ ಕೂತ್ಕೊಳ್ಳೋಕೆ ಸಾಧ್ಯ. ಮಜಿತಾ ಮತ್ತೆ ಭೂಮಿ ಹಣೆಯಲ್ಲಿ ಇದು ಬರ್ದಿದೆ, ಅವರೇ ಪೂಜೆ ಕೂತ್ಕೋಬೇಕು ಅಂತ, ಅದಕ್ಕೋಸ್ಕರ ಅವರೇ ಕೂತ್ಕೋತಾ ಇದ್ದಾರೆ. ಜೊತೆಗೆ ಮರುಮಾಂಗಲ್ಯ ಧಾರಣೆ ಕೂಡ ಆಗುತ್ತೆ. ಅವರಿಬ್ರು 100 ಕಾಲ ಒಟ್ಟಿಗೆ ಇರ್ತಾರೆ. ದೂರ ಮಾಡಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ನನ್ನ ಮುಖ ನೋಡ್ಕೊಂಡು ಸಂಗೀತ ಹೇಳ್ತಾ ಇರ್ತಾರೆ, ಮಾಮ್ ಅಲ್ಲಿ ನೋಡಿ ಮಾಮ್, ನನ್ನೇ ನೋಡ್ಕೊಂಡು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅವ್ರಿಬ್ರು ಹೇಗ್ ಒಟ್ಟಿಗೆ ಇರ್ತಾರೋ ನಾನು ನೋಡ್ತೀನಿ, ಯಾಕಂದ್ರೆ ಅಜಿತ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳೋದು ನಾನೇ. ಆಗಿದ್ಮೇಲೆ 7 ಜನ್ಮಕ್ಕೂ ಅಜಿತ್ ಜೊತೆ ನಾನೇ ಇರ್ತೀನಿ ತಾನೆ ಅಂತ ತುಂಬಾ ಖುಷಿ ಪಟ್ಕೊಂಡು ಅಂಜನ ಹೇಳ್ತಿರ್ಬೇಕಾದ್ರೆ, ಸಾಕು ಒಂದ್ ಸ್ವಲ್ಪ ಸಮಾಧಾನದಲ್ಲಿರು. ಇಷ್ಟೊಂದು ಖುಷಿಯಾಗಿರೋದ್ ನೋಡಿದ್ರೆ ಅಜಿತ್ಗೆ ಅನುಮಾನ ಬಂದ್ಬಿಡುತ್ತೆ, ಆಮೇಲೆ ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡುತ್ತೆ ಅಂತ ದೇವಯ್ಯನ ಹೇಳ್ತಿರ್ತಾರೆ. ಹಾಗೆ ಶ್ರವಣ್ ಕೂಡ ಮತ್ತೆ ಮನಸ್ವಿನಿ ಇಬ್ರು ಪೂಜೆಗೆ ಬರ್ತಾರೆ. ಅಜಿತ್ಗೆ ಮತ್ತೆ ಮನೆಯವರೆಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ನೀವ್ ಪೂಜೆಗೆ ಬಂದ್ರಲ್ಲ, ನಮ್ಗೆ ಅಷ್ಟೇ ಖುಷಿ, ನೀವೆಲ್ಲಿ ಬರ್ದೇ ಇರ್ತೀರೋ ಅಂತ ಆಗಿತ್ತು ಅಂತ ಭೂಮಿ ಹೇಳ್ತಾಳೆ. ಯಾರು ಹೇಳಿದ್ರು ಅಂತಾನು ನಾನು ಇಲ್ಲಿ ಬಂದಿಲ್ಲ, ನನ್ನ ಮಗಳು ಆಸೆ ಪಟ್ಲು ಅಂತ ಒಂದೇ ಒಂದ್ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೀನಿ, ಅಷ್ಟೇ ಇಲ್ದ ಇರೋ ಮನ್ಸಿಂದ ಬಂದಿದ್ದೀನಿ ಅಂತ ಶ್ರವಣ್ ಹೇಳ್ತಾನೆ. ಯಾಕೋ ಶ್ರವಣ ಈ ತರ ಎಲ್ಲ ಮಾತಾಡ್ತಿದ್ಯಾ? ಹೇಗಿದ್ರು ಬಂದಿದ್ಯಲ್ಲ, ಬಿಡೋ ಶ್ರವಣ, ಪೂಜೆಗೆ ಇನ್ನೇನ್ ಟೈಮ್ ಆಗ್ತಾ ಇದೆ, ಬಾ ಹೋಗೋಣ ಅಂತ ಹೇಳಿ ಸಂಗೀತ ಹೇಳ್ತಾರೆ. ಮುಂಚೆ ನಂಗೊಂದ್ ವಿಷಯ ಗೊತ್ತಾಗಬೇಕು, ಪೂಜೆಗೆ ನೀವು ಮತ್ತೆ ಭಾವನೆ ತಾನೇ ಕೂತ್ಕೊಳ್ಳೋದು? ಈತ ಹತ್ರ ರಮಣ್ ಕೇಳ್ತಾರೆ. ಅಯ್ಯೋ ಅದಾಗಲ್ಲ, ಸಂಗೀತಗೆ ರಾತ್ರಿಯಿಂದ ತುಂಬಾನೇ ಹುಷಾರಿಲ್ಲ, ಅದಕ್ಕೋಸ್ಕರ ಅಂತ ಪೂಜೆ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ. ಈಗ ಪೂಜೆ ಕೂತ್ಕೋತಾ ಇರೋದು ಭೂಮಿ ಮತ್ತೆ ಅಜಿತ್ ಅಂತ ರಾಮಣ್ಣ ಹೇಳ್ತಾರೆ. ಅದನ್ನ ಕೇಳಿ ತುಂಬಾನೇ ಕೋಪ ಮಾಡ್ಕೊಂಡು, ಏನ್ ಹೇಳ್ತಾ ಇದೀರಾ ನೀವು? ಮೊದ್ಲನೇ ಫೋನ್ ಮಾಡಿ ಹೇಳಕ್ಕಾಗಲ್ವಾ? ವಿಷಯ ಏನಾದ್ರೂ ಮೊದ್ಲೇ ನನಗೆ ಗೊತ್ತಿದ್ರೆ ನಾನ್ ದೇವಸ್ಥಾನದ ಹತ್ರನೂ ಬರ್ತಾ ಇರ್ಲಿಲ್ಲ. ಹೋಗಿ ಈಗ ಹೇಳ್ತಾ ಇದೀರಲ್ಲ ಅಂತ ಶ್ರವಣ್ ಬೈತಾರೆ. ಅಪ್ಪ ಏನಾಯ್ತು, ಹೋಗ್ಲಿ ಬಿಡಪ್ಪ, ಅವರೇ ಪೂಜೆ ಕೂತ್ಕೊಳ್ಳಿ ಅಂತ ಮನಸ್ವಿನಿ ಹೇಳ್ತಾಳೆ. ಬೇಡ ಮಗಳೇ, ಕುತ್ಕೊಳ್ಳೋದಾದ್ರೆ ನಾನು ಈ ಪೂಜೆಲಿ ಇರೋದೇ ಇಲ್ಲ, ದೇವಸ್ಥಾನದ ಹತ್ರನೂ ಇರೋದಿಲ್ಲ ಅಂತ ಶ್ರವಣ್ ಕೋಪ ಮಾಡ್ಕೊಂತಿರ್ತಾರೆ. ಅಯ್ಯೋ ಇವ್ರೇನಾದ್ರೂ ನಾನು ವಾಪಸ್ ಕರ್ಕೊಂಡೋಗ್ಬಿಟ್ರೆ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡುತ್ತೆ, ಅಲ್ಲಿ ನಾನು ಅಜಿತ್ ಕೈಯಿಂದ ತಾಳಿ ಕಟ್ಟಿಸ್ಕೊಳಕ್ಕೆ ಆಗೋದಿಲ್ಲ, ಏನ್ ಮಾಡೋದೀಗ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಮನಸ್ವಿನಿ. ಯಾಕಪ್ಪ ನೀವ್ ಈಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಬಂದಿರೋದು ಪೂಜೆಗೆ ತಾನೆ, ಈಗೋಸ್ಕರನಾದ್ರೂ ನಾವ್ ಇಲ್ಲೇ ಇರ್ಬೇಕು, ನೀವೇನ್ ಟೆನ್ಷನ್ ಮಾಡ್ಕೊಂಬೇಡಿ, ನೀತಿನಲ್ವಾ, ಬನ್ನಿ ಹೋಗೋಣ ಅಂತ ಮನಸ್ವಿನಿ ಹೇಳ್ತಾಳೆ. ಯಾಕಮ್ಮ ನೀನ್ ಇಷ್ಟೊಂದು ಒಳ್ಳೆಯವಳು, ಎಲ್ಲರೂ ಕೂಡ ನೀಗ ಅವಮಾನ ಮಾಡಿದ್ರು ಕೂಡ ಪೂಜೆ ಮಾಡಿ ಪೂಜೆ ಕೂತ್ಕೊಂತ ಇದಾರೆ ಅಂತ ಗೊತ್ತಿದ್ರು ಕೂಡ ನೀನ್ ಈ ತರ ಹೇಳ್ತಾ ಇದೀಯಲ್ಲ, ನಿಜವಾಗೂ ಅಮ್ಮ ನಿಂದ ಒಳ್ಳೆ ಮನ್ಸು, ನಿನ್ನಂತವಳ ಮೇಲೆ ಇಲ್ಲದ ಅಪಾದ ಹೊರಿಸ್ತಾ ಇದಾರೆ, ಅವ್ರು ಯಾವತ್ತೂ ಚೆನ್ನಾಗಿರೋದಿಲ್ಲ. ಶ್ರವಣ್ ಹೇಳಿದಾಗ ಭೂಮಿ ತುಂಬಾ ಬೇಜಾರ್ ಮಾಡ್ಕೊಂತಾಳೆ. ಭೂಮಿ, ಯಾರ್ಯಾರೋ ಶಾಪ ಹಾಕಿದ್ರೆ ನಂಗೆ ಅದೆಲ್ಲ ತಟ್ಟಲ್ಲ, ಆದಷ್ಟು ಬೇಗ ಸತ್ಯ ಗೊತ್ತಾಗುತ್ತಲ್ವಾ, ಇವರಿಗೆಲ್ಲ ಅವಾಗ ನಿನ್ ಬೆಲೆ ಏನು ಅಂತ ಗೊತ್ತಾಗುತ್ತೆ, ಬಾ ಹೋಗೋಣ. ಅಜಿತ್ ಭೂಮಿನ ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗ್ತಾರೆ. ಆಗ ಬಾ ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ, ಪೂಜೆ ಮುಗಿಸ್ಕೊಂಡು ಹೋಗೋಣ, ಈ ಮನೆಯವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದೀವಿ, ಇನ್ ಪೂಜೆಗೆ ಬಂದಿಲ್ಲ ಅಂದ್ರೆ ಅಜ್ಜಿ ಬೇಜಾರ್ ಮಾಡ್ಕೊಂತಾರೆ, ಅದಕ್ಕೋಸ್ಕರ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಪೂಜೆ ಮುಗ್ದೋಗುತ್ತೆ, ಆಮೇಲೆ ನಾವು ಇಲ್ಲಿಂದ ಹೊರಟೋಗೋಣ. ಇವಾಗ್ಲೂ ನೀನ್ ತಾಯಿ ತರನೇ ಕಣಮ್ಮ, ಹೀಗೆ ಯಾರೆಷ್ಟೇ ಕೆಟ್ಟದ್ ಮಾಡಿದ್ರು, ಕೆಟ್ಟದ್ ಬಯಸಿದ್ರು ನೀನು ಅವ್ರಿಗೆ ಒಳ್ಳೇದನ್ನೇ ಮಾಡ್ತೀಯಾ, ಸೇಮ್ ಶಾರದನ್ ತರನೇ ಗುಣ ನಿಂದು ಅಂತ ಶ್ರವಣ್ ಹೇಳ್ತಾ ಇರ್ತಾರೆ. ಮನಸ್ವಿನಿ ಹತ್ರ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.